ಚುನಾವಣೆ ಮುಂಚೆ ರಾಜ್ಯ ಸರ್ಕಾರದ ದೊಡ್ಡ ಸಾಹಸ. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ದೊಡ್ಡ ಸಾಹಸವನ್ನೇ ಮಾಡಿದೆ. ಸಾಮಾನ್ಯವಾಗಿ ಸರ್ಕಾರಗಳು ಹಾಗೂ ರಾಜಕೀಯ ಪಕ್ಷಗಳು ಚುನಾವಣೆ ಮುಂಚಿತವಾಗಿ ತಮ್ಮ ರಾಜಕೀಯವಾಗಿ ಲಾಭ ಮತ್ತು ನಷ್ಟಗಳನ್ನು ಅಳೆದು ತೂಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳ ಚುನಾವಣೆಗಳನ್ನು ಹತ್ತಿರ ಇಟ್ಕೊಂಡು ದೊಡ್ಡ ಗಂಡಾಂತರವನ್ನು ಮೈ ಮೇಲೆ ಹಾಕಿಕೊಂಡಿದ್ದ. ಅದು ಯಾಕಂದ್ರೆ ಸಾರಿಗೆ ಬಸ್ಗಳ ಟಿಕೆಟ್ ದರ ಏರಿಕೆ ವಿಚಾರ. ಚುನಾವಣೆಗಳು ಹತ್ತಿರವಿರುವಂತಹ ಯಾವುದೇ ಸರ್ಕಾರಗಳು ಜನರಿಗೆ ಹೊರೆಯಾಗುವಂತೆ ಯಾವುದೇ ಬೆಲೆಗಳನ್ನು ಏರಿಸುವುದಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಬಂಡ ಧೈರ್ಯ ಮಾಡಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು ಇದು ಬಡವರ ಮತ್ತು ಮಧ್ಯಮ ವರ್ಗಗಳ ಸಿಟ್ಟಿಗೆ ಗುರಿಯಾಗಿದೆ. ಸಾರಿಗೆ ಬಸ್ ಪ್ರಯಾಣ ದರವನ್ನು ಏಕಾಏಕಿ ಹೆಚ್ಚಿಸುವ ಮೂಲಕ ದೊಡ್ಡ ಹೊರೆಯನ್ನೇ ಹೊರಿಸಿದಂತಾಗಿದೆ. ಈಗ ಮೊದಲೇ ರಾಜ್ಯದಲ್ಲಿ ಶಕ್ತಿ ಯೋಜನೆ ಪ್ರಾರಂಭವಾದಾಗಿನಿಂದ ಬಸ್ಗಳು ಕಡಿಮೆಯಾಗಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಕ್ಕೆ ಸಾಮಾನ್ಯ ಜನರು ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಂಥದ್ರ ಮಧ್ಯ ಇದೀಗ ರೇಟ್ ಜಾಸ್ತಿ ಮಾಡಿದ್ದರ ಹೊರೆಯೊಂದು ನಾಡಿನ ಜನತೆಗೆ ದೊಡ್ಡ ಶಾಕ್ ನೀಡಿದಂತಾಗಿದೆ. ಸದ್ಯ ರಾಜ್ಯದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸಾರಿಗೆ ಬಸ್ಗಳಲ್ಲಿ ಓಡಾಡೋದಕ್ಕೆ ಯಾವುದೇ ನಷ್ಟವಿಲ್ಲ. ಆದರೆ ಗಂಡಸರು ಮೊದಲೇ ಕೆಎಸ್ಆರ್ಟಿಸಿ ಬಸ್ಗಳು ಅಂದರೆ ಯಾಕಾದರೂ ಪ್ರಯಾಣ ಮಾಡ್ತಿದ್ದೇವೋ ಎನ್ನುತ್ತಲೇ ಬಸ್ಗಳನ್ನು ಹತ್ತಿ ಪರದಾಡುತ್ತಾ ಊರುಗಳತ್ತ ತೆರಳ್ತಾ ಇದ್ದಾರೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ರೇಟ್ ಹೈಕ್ ಅವರಿಗೆ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ. ತಮ್ಮ ಸ್ವಂತ ವಾಹನಗಳಿದ್ದವರು ಆಗೋ ಹೇಗೋ ಅವುಗಳನ್ನೇ ಬಳಸ್ತಾರೆ. ಆದರೆ ಸಾಮಾನ್ಯ ಬಡವರು ಮತ್ತು ಸರ್ಕಾರಿ ಸಾರಿಗೆ ಬಸ್ಗಳನ್ನೇ ನಂಬಿಕೊಂಡಿರುವವರು ಹಾಗೂ ಸಣ್ಣ ಪ್ರಮಾಣದಲ್ಲಿ ಸಂಬಳ ಪಡೆಯುವವರು, ದಿನಗೂಲಿ ಕಾರ್ಮಿಕರು, ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ದುಡಿಯಲು ಹೋಗುವವರು ಇದೀಗ ಸರ್ಕಾರವನ್ನು ನಿತ್ಯ ಬೈದಾಡುವಂತಾಗಿದೆ. ಅಲ್ಲದೆ ಅಷ್ಟಕ್ಕಷ್ಟೇ ಸಂಬಳ ಪಡೆದು ಸಂಸಾರ ನೀಗಿಸೋದೇ ಕಷ್ಟವಾಗಿರುವ ಇಂದಿನ ದಿನಗಳಲ್ಲಿ ಸರ್ಕಾರದ ಪ್ರಯಾಣದ ಬೆಲೆ ಏರಿಕೆ ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಸರ್ಕಾರವೇನು ಕಳೆದ 1 ರಿಂದ 12 ವರ್ಷಗಳಲ್ಲಿ ಬೆಲೆ ಪರಿಷ್ಕರಣೆಯನ್ನೇ ಮಾಡಿಲ್ಲ. ಕಳೆದ 2018ರಲ್ಲಿ ಮಾಡಿದ್ದಾದರೂ ಅದು ಅಧಿಕ ಪ್ರಮಾಣದಲ್ಲಿ ಮಾಡಿರಲಿಲ್ಲ. ಹೀಗಾಗಿ ಇದೀಗ ಬೆಲೆ ಏರಿಕೆ ಅನಿವಾರ್ಯವಾಗಿತ್ತು. ಮೇಲಾಗಿ ಸಂಸ್ಥೆಯೂ ನಷ್ಟದಲ್ಲಿದ್ದು ಬಸ್ಗಳಿಗೆ ಇಂಧನ ಹೊರೆ ಸೇರಿದಂತೆ ಅವುಗಳ ಮೇಂಟೆನೆನ್ಸ್ ಹಾಗೂ ನೌಕರರ ಸಂಬಳ ಸೇರಿ ಹಲವಾರು ಬಾಬ್ತುಗಳಿಗೆ ಖರ್ಚು ಹೊರೆಯಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ದರ ಏರಿಕೆ ಮಾಡಲಾಗಿದೆ ಎಂಬ ಕಾರಣಗಳನ್ನು ನೀಡಿದೆ. ಆದರೆ ಏನೇ ಇದ್ರೂ ಬಸ್ ಪ್ರಯಾಣ ದರ ಏಕಾಏಕಿ ಏರಿಕೆ ಮಾಡಿದ್ದು ಸಂತಸದಲ್ಲಿದ್ದ ನಾಡಿನ ಜನತೆಗೆ ಹೊಸ ವರ್ಷಕ್ಕೆ ಸರ್ಕಾರ ಶಾಕ್ ನೀಡಿದಂತಾಗಿದೆ. ಹೇಳಬೇಕಂದ್ರೆ ಸರ್ಕಾರ ಶಕ್ತಿ ಯೋಜನೆಯಿಂದಲೇ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾ ಇದೆ. ಇದರಿಂದಲೇ ಸಾಕಷ್ಟು ಸಮಸ್ಯೆಯಾಗಿದ್ದು ಇದೀಗ ಬಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದು ಓಡಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದ ಸಾರಿಗೆ ಸಂಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿವೆ. ಮಹಿಳೆಯರೇ ಉಚಿತ ಬಸ್ ಪ್ರಯಾಣದ ವಿರುದ್ಧ ಸರ್ಕಾರದ ನಿರ್ಧಾರಕ್ಕೆ ಕೆಲವು ಕಡೆಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಸಂಚರಿಸಿದರೆ ಅವರ ಗಂಡಂದಿರು ಖಾಸಗಿ ವಾಹನಗಳನ್ನು ಅವಲಂಬಿಸಿದ್ದಾರೆ. ಮತ್ತೊಂದು ಕಡೆ ಒಂದೂರಿನಿಂದ ಕೆಲಸಗಳಿಗಾಗಿ ಬೇರೆ ಊರುಗಳಿಗೆ ತೆರಳುವವರ ಬಸ್ಗಳಿಗಾಗಿ ಕಾದು ಸುಸ್ತಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕಿರುವ ಘಟನೆಗಳು ಕೂಡ ಸಾಕಷ್ಟು ನಡೆದಿದ್ದು ಇನ್ನು ದಿನ ಬೆಳಗಾದ್ರೆ ಇಂಥ ಘಟನೆಗಳನ್ನು ನೋಡ್ತಾನೆ ಇರ್ತೀವಿ. ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರ ಗಮನದಲ್ಲಿದ್ದರೂ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಇನ್ನು ಮೇಲಾಗಿ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಮೇಯವೇ ಇಲ್ಲ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಬಸ್ಗಳಲ್ಲಿ ಸಂಚಾರ ಕಷ್ಟವಾದಂತಾಗಿದೆ. ಇನ್ನು ನಾವು ನೆನಪು ಮಾಡಿಕೊಂಡ್ರೆ ಶಕ್ತಿ ಯೋಜನೆಯನ್ನ ಸರ್ಕಾರ ರದ್ದು ಮಾಡುತ್ತೆ ಎಂಬ ವದಂತಿಗಳು ಹರಡಿದ್ವು. ಇದರಿಂದ ಮಹಿಳೆಯರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಮೂಡಿದ್ವು. ಆದರೆ ಸರ್ಕಾರವೇ ಸ್ಪಷ್ಟನೆ ನೀಡಿದ ಬಳಿಕ ಇದೀಗ ಮಹಿಳೆಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೀಗ ಬಸ್ ಪ್ರಯಾಣ ದರ ಏರಿಕೆಯನ್ನ ನೋಡೋದಾದ್ರೆ 15% ದರವನ್ನು ಸರ್ಕಾರ ಇಲಾಖೆ ಏರಿಕೆ ಮಾಡಿದೆ. ಇದರಿಂದ ಸದ್ಯ 100 ರೂಪಾಯಿ ಕೊಟ್ಟು ಪ್ರಯಾಣ ಮಾಡ್ತಾ ಇದ್ದ ವ್ಯಕ್ತಿ ಜನವರಿ 5ರಿಂದ 115 ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕು. ಮೊದಲೇ ಪ್ರಯಾಣ ದರ ಬೇರೆ ಸಾಕಷ್ಟು ಪ್ರಮಾಣದಲ್ಲಿದೆ. ಅದರ ಮಧ್ಯೆ 15% ಏರಿಕೆಯು ಪುರುಷ ಪ್ರಯಾಣಿಕರಿಗೆ ಸಂಕಷ್ಟವನ್ನು ತಂದು ಮುಂದಿಟ್ಟಿದೆ. ಇಂಧನ ಬೆಲೆಗಳ ಏರಿಕೆಯನ್ನ ನೋಡಿದ್ರೆ ಸರ್ಕಾರವೂ ದರ ಏರಿಕೆ ಮಾಡಲೇಬೇಕು ಎನ್ನುವ ಪರಿಸ್ಥಿತಿ ಇದೆ. ಆದರೆ ಜನಸಾಮಾನ್ಯನ ಪರಿಸ್ಥಿತಿಗೆ ಏನ್ ಹೇಳೋದು? ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಓರ್ವ ಮಹಿಳೆಗೆ ನೀಡಿದ್ದ ದುಡ್ಡು ಹಾಗೂ ಲಾಭವನ್ನ ಗಂಡನಿಂದ ಬೆಲೆ ಏರಿಕೆ ಎಂಬ ಯೋಜನೆಯಂತಿರುವ ಈ ಕ್ರಮದಿಂದ ಪಡೆದುಕೊಳ್ತಾ ಇದೆ. ಒಂದು ಕೈಗೆ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಳ್ಳುವ ಕ್ರಮವೇ ಸರ್ಕಾರದ ಈ ಕ್ರಮ. ಇದರಿಂದ ಯಾವ ಜನಸಾಮಾನ್ಯನಿಗೆ ಯಾವುದರಲ್ಲಿ ಎಷ್ಟು ಅನುಕೂಲವಾಗಿದೆಯೋ ಅವರೇ ಹೇಳಬೇಕು. ಏನಂತೀರಿ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.